ಎಲ್ರಿಗೂ ನಮಸ್ಕಾರ. ನನ್ನ ಯೂಟ್ಯೂಬ್ ಚಾನಲ್ ಹೆಸರೇನೆ ಇನ್ಸ್ಪೈರ್ಡ್ ವಿತ್ ದೀಪಾ ಅಂತ. ನಾನು ಯಾಕೆ ಇನ್ಸ್ಪೈರ್ಡ್ ವಿತ್ ದೀಪಾ ಅಂತ ಇಟ್ಕೊಂಡಿದ್ದೀನಿ ಅಂದರೆ, ನಾನು ಬರೀ ಕುಕ್ಕಿಂಗ್ ಮಾತ್ರ ಇರಲ್ಲ. ನನಗೆ ಸ್ಟಿಚ್ಚಿಂಗಲ್ಲಿ ಎಲ್ಲ ಅಂದರೆ, ಒಂದು ಸ್ಯಾರಿ ತಗೊಂಡ್ರೆ ಆ ಸ್ಯಾರಿಗೆ ಒಂದು ಕುಚ್ಚಾಗಲಿ, ಒಂದು ಬ್ಲೌಸ್ ಹೊಲ್ಕೊಳ್ಳೋದಾಗಲಿ, ಆಮೇಲೆ ಒಂದು ಕೆಳಗಡೆ ಸ್ಯಾರಿಗೆ ಫಾಲ್ ಹಾಕ್ತೀವಲ್ಲ ಅದು, ಆ ಥರದ್ದೆಲ್ಲ ನಾನೇ ಹಾಕೋತೀನಿ. ಹಾಗೆ ಬೇರೆಯವ್ರದ್ದನ್ನು ಹಾಕ್ತೀನಿ. ನನಗೆ ಟೈಮ್ ಇದ್ದಾಗ, ಅಥವಾ ನಂಗೆ ಟೈಮ್ ಇಲ್ಲ ಅಂದ್ರೂ ನಾನು ಟೈಮ್ ಮಾಡಿಕೊಂಡು, ಟೈಮ್ನ ಸೇವ್ ಮಾಡಿಕೊಂಡು, ಮನೆ ಕೆಲಸ ಎಲ್ಲ ಮುಗಿಸ್ಕೊಂಡು, ಆಚೆ ಕಡೆದು ಅಂದರೆ ನಿಮಗೆ ಒಂದೇ ವಾಕ್ಯದಲ್ಲಿ ಹೇಳಬೇಕಂದ್ರೆ A to Z ಕೆಲಸ ಏನಿರುತ್ತೋ ಅದೆಲ್ಲ ನಾನೇ ಮಾಡೋದು. ಮನೆಯಲ್ಲಿ ಒಬ್ಬರು ಮೇಡ್ ಬರ್ತಾರೆ ಅಷ್ಟೇ, ಅಂದರೆ ಸ್ವಲ್ಪ ಹೆಲ್ಪರ್ ಇದ್ದಾರೆ. ಅಂದರೆ ಹೆಲ್ಪರ್ ಅಂದರೆ ಬರೀ ಕಸ ಗುಡಿಸಿ ನೆಲ ಒರ್ಸಕ್ಕೆ ಮಾತ್ರ ಒಬ್ರು ಬರ್ತಾರೆ. ಮಿಕ್ಕಿರೋ ಕೆಲಸ ಎಲ್ಲ ನಾನೇ ಮಾಡ್ಕೋತೀನಿ. ಪಾತ್ರೆ ತೊಳ್ಕೊಳ್ಳೋದಾಗ್ಲಿ, ಅಡುಗೆ ಮಾಡೋದು ಎಲ್ಲ ನಾನೇ ಮಾಡ್ತೀನಿ. ಅದೆಲ್ಲ ಮುಗಿಸ್ಕೊಂಡು ನಾನು ಫ್ರೀ ಟೈಮ್ ಇದ್ದಾಗ, ಫ್ರೀ ಅಂತೂ ಇರಲ್ಲ, ಯಾಕಂದರೆ ನಂದು ಜಾಸ್ತಿ ಅರ್ಧ ಲೈಫೇ ನಾನು ಟ್ರಾವೆಲಿಂಗಲ್ಲಿ ಕಳೆದ್ಬಿಟ್ಟಿದ್ದೀನಿ. ಅದೆಲ್ಲ ಇದ್ರೂ ನಾನು ಈ ಥರ ಬೇರೆಯವ್ರದ್ದನ್ನು ಹೊಲಿತೀನಿ, ನಂದು ಹೊಲ್ಕೋತೀನಿ, ಆಮೇಲೆ ನನ್ನ ಮಗಳದ್ದನ್ನು ಹೊಲಿತಾ ಇರ್ತೀನಿ. ಆ ಥರ ಎಲ್ಲ ಸ್ಟಿಚಿಂಗ್ ಮಾಡಿದಾಗ ನಾನು ನಿಮಗೆ ಮುಂದೆ ತೋರಿಸ್ತಾ ಇರ್ತೀನಿ. ಹಾಗೆ ಒಂದೊಂದು ಟಿಪ್ಸನ್ನು ಕೊಡ್ತಾ ಇರ್ತೀನಿ. ಯಾರ್ಯಾರಿಗೆ ನಿಮಗೆ ಸ್ಟಿಚಿಂಗಲ್ಲಿ ಇಂಟ್ರೆಸ್ಟ್ ಇದೆಯೋ ಅವ್ರಿಗೆಲ್ಲ ಒಂದೊಂದು ಟಿಪ್ಸ್ ಕೊಡ್ತಾನೆ ಇರ್ತೀನಿ. ನನ್ನ ವಿಡಿಯೋ ನೀವು ಮುಂದೆ ನೋಡ್ತಾ ಹೋದರೆ ನಿಮಗೆ ಸ್ಟಿಚಿಂಗ್ ಬಗ್ಗೆ ಏನಾದರೂ ಗೊತ್ತಿಲ್ಲ, ಅಥವಾ ನಿಮ್ಗೆ ಏನಾದರೂ ತಿಳಿತಾ ಇಲ್ಲ ಅಂದರೆ, ಸ್ಟಿಚಿಂಗ್ ಬಗ್ಗೆ ಏನಾದರೂ ಕೇಳಿದ್ರು ನಾನು ಅದಕ್ಕೆ ನಿಮ್ಗೆ ಕೇಳಿರೋ ಕ್ವಶನ್ಗೆ ನಾನು ಆನ್ಸರ್ ಮಾಡ್ತೀನಿ. ಹಾಗೆ ಮನೇಲಿ ಯಾರ್ಯಾರು ಫ್ರೀ ಇರ್ತೀರೋ ದಯವಿಟ್ಟು ಸ್ಟಿಚಿಂಗ್ನ ಕಲ್ಕೊಳ್ಳಿ. ಬೇರೆಯವ್ರದ್ದು ಹೊಲಿಬೇಕು ಅಂತ ಕಲಿಬೇಡಿ, ನಿಮ್ಮದು ನೀವು ಹೊಲ್ಕೋಬೇಕು ಅಂತ ಕಲ್ತ್ರೇನೆ ನಿಮಗೆ ಎಷ್ಟೋ ಸೇವಿಂಗ್ಸ್ ಆಗುತ್ತೆ. ಹಾಗೆ ನಿಮ್ಮ ಮೈಂಡ್ ಫ್ರೆಶ್ ಆಗಿರುತ್ತೆ. ನಾನು ಈಗೇನು ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ, ಇದನ್ನ ನಾನು ಒಂದು ವಾರನೂ ತಗೊಂಡಿಲ್ಲ. ಆ್ಯಕ್ಚುಲಿ ಹೇಳಬೇಕಂದ್ರೆ ಒಂದು 4 ರಿಂದ 5 ದಿನ. ಆ 5 ದಿನದಲ್ಲೇ ನಾನು ಎಷ್ಟು ಸಂಪಾದನೆ ಮಾಡಿರ್ಬೋದು ನೀವೇ ಲೆಕ್ಕ ಹಾಕಿ. ಲಾಸ್ಟಲ್ಲಿ ತೋರಿಸ್ತೀನಿ ಎಲ್ಲ ಸ್ಯಾರಿ. ನಾನು ತೋರಿಸಿರೋ ಸ್ಯಾರಿಗಿಂತ ಇನ್ನೂ ಒಂದೆರಡು ಅರ್ಜೆಂಟ್ ಇತ್ತು ಅಂತ ಅವ್ರು ಬಂದು ಇಸ್ಕೊಂಡು ಹೋಗಿದ್ದಾರೆ. ನಾನೀಗೇನು ತೋರಿಸ್ತಾ ಇದ್ದೀನಿ ಇದು ಯಾವುದು ನಂದಲ್ಲ, ಬೇರೆಯವ್ರದ್ದೇನೆ. ನಾನು ನಂದು ಸ್ಟಿಚ್ ಮಾಡಬೇಕಾದ್ರೂ ತೋರಿಸ್ತೀನಿ. ಈಗ ನಾನು ಹಾಕೊಂಡಿರೋ ಡ್ರೆಸ್ಸು ಇದು ನಾನೇ ಸ್ಟಿಚ್ ಮಾಡ್ಕೊಂಡಿರೋದು. ನೀವು ಈ ವಿಡಿಯೋದಲ್ಲಿ ಯಾವ ಡ್ರೆಸ್ ನೋಡಿದಿರೋ ಅದೆಲ್ಲ ನಾನೇ ಸ್ಟಿಚ್ ಮಾಡ್ಕೊಳ್ಳೋದು. ಆ್ಯಕ್ಚುಲಿ ಹೇಳಬೇಕಂದ್ರೆ ಫಸ್ಟು ನಾನು ನಾನು ಹೊಲ್ಕೊಂಡ್ರೆ ಸಾಕು ಅಂತ ಕಲ್ತಿರೋದು. ಹಾಗೆ ಕಲ್ತು ಸ್ವಲ್ಪ ಪ್ರಾಕ್ಟೀಸ್ ಮಾಡಿ ಬೇರೆಯವ್ರದ್ದನ್ನು ಹೊಲಿತೀನಿ. ನಾನು ಫ್ರೀ ಇದ್ದಾಗ ನನಗೆ ಒಂಥರ ಖುಷಿ ಅನಿಸುತ್ತೆ. ಹಾಗೆ ನೀವು ಯಾರಾದರೂ ಅಲ್ಲ, ಸ್ವಲ್ಪ ಇಂಟ್ರೆಸ್ಟ್ ಕೊಟ್ಟು ಸ್ವಲ್ಪ ಮನೆಯಲ್ಲಿ ನಿಮಗೆ ಮಾತ್ರ ಕಲ್ಕೊಂಡ್ರೆ ಇದರಲ್ಲಿ ಒಳ್ಳೆ ಲಾಭ ಇದೆ. ಟೇಲರಿಂಗಲ್ಲಿ ಒಳ್ಳೆ ಲಾಭ ಇದೆ. ನಿಮಗೆ ಸ್ಟಿಚಿಂಗ್ ಆಗಲಿಲ್ಲ ಅಂದರೆ ಬರೀ ಬಂದು ಸ್ಯಾರಿನ ಫಾಲ್ ಹಾಕಕ್ಕೆ ಕಲ್ಕೊಳ್ಳಿ. ಹಾಗೆ ಸ್ಯಾರಿ ಬರೀ ಕುಚ್ಚು ಹಾಕೋದು ಕಲ್ತ್ರೂ ತುಂಬಾ ಲಾಭ ಇದೆ. ಯಾಕಂದರೆ ಒಂದು ಸ್ಯಾರಿ ಕುಚ್ಚು ಹಾಕೋದು ಮಿನಿಮಮ್ 300 ರೂಪಾಯಿ. ಒಬ್ಬಳು ಈಗ ಕೂಲಿ ಕೆಲಸಕ್ಕೆ ಅಂದರೆ ಆಚೆ ಕಡೆ ಒಬ್ಬರು ಹೆಣ್ಮಗಳು ಕೆಲಸಕ್ಕೆ ಹೋಗ್ತಾರೆ ಅಂದರೆ ದಿನಕ್ಕೆ ನಿಮಗೆ 300 ರಿಂದ 400 ರೂಪಾಯಿ ಕೊಡ್ತಾರೆ. ಎಷ್ಟು ಗಂಟೆ ಅಂದರೆ 10 ಗಂಟೆಯಿಂದ ಸಾಯಂಕಾಲ 5 ಗಂಟೆಗೆ ಹೋದರೆ ಒಂದು 400 ರೂಪಾಯಿ ಕೊಡ್ತಾರೆ. ಹಬ್ಬಬ್ಬ ಅಂದರೆ ಒಂದು 500 ರೂಪಾಯಿ ಕೊಡ್ತಾರೆ. ಅವರು ಬೆಳಗ್ಗೆ 5 ಗಂಟೆಗೆ ಎದ್ದು ಎಲ್ಲ ಕೆಲಸ ಮುಗಿಸಿ ಮನೆಯದೆಲ್ಲ ಮಾಡಿ ಆಚೆ ಹೋಗಬೇಕು. ಬೆಳಗ್ಗೆ 5 ಗಂಟೆಗೆ ಹೋದರೆ ಸಾಯಂಕಾಲ 5 ಗಂಟೆಗೆ ಬರ್ತಾರೆ. ಜಸ್ಟ್ ಒಂದು ಫಾಲು ಮತ್ತು ಒಂದು ಕುಚ್ಚು ಕಲ್ತ್ರೂ ಬೆಳಗ್ಗೆಯಿಂದ ಸಾಯಂಕಾಲ ಮನೇಲಿ ಎಲ್ಲ ಕೆಲಸ ಮಾಡಿ ರೆಸ್ಟ್ ಮಾಡಿ ಇದನ್ನು ಮಾಡಿದರೆ ನೀವು ಮಿನಿಮಮ್ 500 ರಿಂದ 600 ರೂಪಾಯಿ ಸಂಪಾದನೆ ಮಾಡ್ಬೋದು. ಯಾರಿಗಾದ್ರೂ ಸ್ಟಿಚಿಂಗಲ್ಲಿ ಇಂಟ್ರೆಸ್ಟ್ ಇದ್ದರೆ ಈ ಥರ ದೊಡ್ಡ ಮಿಷಿನ್ ತೊಗೊಳೋದು ಬೇಕಾಗಿಲ್ಲ. ನೀವು ಮನೆಯಲ್ಲಿ ಮಾತ್ರ ಸ್ಟಿಚ್ ಮಾಡ್ಕೋತೀರಿ ನಿಮ್ಮದು ಅಂತಂದರೆ ಅದಕ್ಕೆ ಯಾವ ಥರ ಮಿಷಿನ್ ತೊಗೋಬೇಕು, ಮನೇಲಿ ಇಡೋಕ್ಕೆ ಜಾಗ ಇಲ್ಲ ಅಂದರೆ ಯಾವ ಥರ ಮಿಷಿನ್ ತೊಗೋಬೇಕಂತಲೂ ನಾನು ತೋರಿಸ್ತೀನಿ. ಇದು ನೋಡಿ, ಬೇರೆಯವರು ಫಾಲ್ ಹಾಕಿರೋದು ಚೆನ್ನಾಗಿ ಹಾಕಿಲ್ಲ, ಅದನ್ನು ನಾನು ಫುಲ್ಲು ಬಿಚ್ಚಿ ಮತ್ತೆ ಇದನ್ನು ಬೇರೆ ಹಾಕ್ಕೊಡ್ತೀನಿ. ಯಾಕಂದರೆ ಸೀರೆ ಅಂಚು ಫಾಲಿನ ಅಂಚು ಎರಡೂ ಕರೆಕ್ಟಾಗಿರಬೇಕು. ಈ ಥರ ಕರೆಕ್ಟಾಗಿ ಬರಬೇಕು. ಆವಾಗ ಅದು ಫಾಲ್ ನೀಟಾಗಿ ಕಾಣಿಸುತ್ತೆ. ಇಲ್ಲ ಅಂದರೆ ಸೀರೆ ಎದ್ದಂಗೆ ಕಾಣಿಸುತ್ತೆ. ನಾವು ನೀರಿಗೆ ಮಾಡ್ತೀವಲ್ಲ ಕೆಳಗಡೆ, ಆ ಫಾಲ್ ಎಲ್ಲ ಎದ್ದು ಬಿಡುತ್ತೆ. ನನಗೆ ಇದನ್ನು ಫುಲ್ ಬಿಚ್ಚಿಬಿಟ್ಟು ಇದಕ್ಕೆ ಈ ಫಾಲ್ನ ತೆಗೆದುಬಿಟ್ಟು ಮತ್ತೆ ಇದನ್ನು ರೀಸ್ಟಿಚ್ ಮಾಡ್ತೀನಿ. ನಾನು ಆಗಲೇ ಹೇಳಿದೆ, ನಿಮ್ಗೆ ಯಾರಿಗಾದ್ರೂ ಮಿಷಿನ್ನ ಯಾವ್ದು ತೊಗೋಬೇಕು ಅಂತ ಗೊತ್ತಿಲ್ಲ, ಅಥವಾ ನಿಮ್ಗೇನಾದರೂ ತಿಳ್ಕೊಬೇಕಂದ್ರೆ ನಾನು ನೆಕ್ಸ್ಟ್ ಒಂದು ವಿಡಿಯೋ ಮಾಡ್ತೀನಿ. ಆದರೆ ನನ್ನ ವಿಡಿಯೋ ಸ್ವಲ್ಪ ಲೇಟ್ ಆಗುತ್ತೆ, ಯಾಕಂದರೆ ನಾನು ಸ್ವಲ್ಪ ಜಾಸ್ತಿ ಟ್ರಾವೆಲಿಂಗ್ ಇರುತ್ತೆ. ನಂದು ರಿಲೇಷನ್ನು ಜಾಸ್ತಿ ಇದ್ದಾರೆ, ಸ್ವಲ್ಪ ಫಂಕ್ಷನು ಅದು ಇದು ಅಂತ ಹೋಗ್ತಾ ಇರ್ತೀನಿ. ಹಾಗಾಗಿ ನಂದು ಸ್ವಲ್ಪ ವಿಡಿಯೋಗಳು ಸ್ವಲ್ಪ ಲೇಟ್ ಆಗ್ತಾ ಇರುತ್ತೆ. ನಾನು ಆಲ್ಮೋಸ್ಟ್ ಟ್ರೈ ಮಾಡ್ತಾ ಇದ್ದೀನಿ ಡೈಲಿ ವಿಡಿಯೋಗಳನ್ನ ಅಪ್ಲೋಡ್ ಮಾಡೋಣ ಅಂತ. ಸ್ವಲ್ಪ ಟೈಮ್ ತಗೋತೀನಿ, ಆದರೂ ವಿಡಿಯೋಗಳನ್ನ ಅಪ್ಲೋಡ್ ಮಾಡ್ತಾ ಇರ್ತೀನಿ.
ಮಿಷಿನ್ ಬಗ್ಗೆ ಹೇಳ್ಬೇಕಂದ್ರೆ ಇದು ನಂದು ಜಾಕ್ ಮಿಷಿನ್, ಇದು ದೊಡ್ಡ ಮಿಷಿನ್. ಯಾಕಂದ್ರೆ ನಾನು ಸ್ವಲ್ಪ ಬೇರೆಯವ್ರದ್ದೆಲ್ಲ ಹೊಲಿತೀನಿ ಅಂತ ಅಂದಿದ್ದಕ್ಕೆ ನಂದು ಫಸ್ಟ್ ಹಳೆ ಮಿಷಿನ್ ಇತ್ತು, ಅದನ್ನ ಕೊಟ್ಟು ನಾನು ಅದ್ರಲ್ಲೇನೆ ಸಂಪಾದನೆ ಮಾಡಿ, ನನ್ನ ಹಳೆ ಮಿಷಿನ್ ಅಲ್ಲೇ ನಾನು ಸಂಪಾದನೆ ಮಾಡಿ ಈ ಮಿಷಿನ್ ನ ತಗೊಂಡೆ. ಆಮೇಲೆ ಈ ಮಿಷಿನ್ ಏನ್ ತಗೊಂಡೆ, ಇದು 25,000 ಬಿತ್ತು ಈ ಮಿಷಿನ್ಗೆ. ಈ ಮಿಷಿನ್ ತಗೊಂಡ್ ಆದ್ಮೇಲೆ ನಾನು ಏನ್ ಮಾಡಿದೆ, ಬೇರೆಯವ್ರದ್ದೆಲ್ಲ ಸ್ಟಿಚ್ ಮಾಡಿ ಮಾಡಿ ಆ ಮಿಷಿನ್ ದುಡ್ಡನ್ನ ತೆಗೆದೆ. 25,000ನ ಫಸ್ಟಿಗೆ ಆಚೆ ಅಂದ್ರೆ ಸಪ್ರೇಟ್ ಆಗಿಟ್ಟೆ. ಸಪ್ರೇಟ್ ಇಟ್ಬಿಟ್ಟು ಅದರಿಂದ ನಾನು ಏನ್ ತಗೋತೀನಿ ಅಂತ ನೆಕ್ಸ್ಟ್ ಅದನ್ನ ತೋರಿಸ್ತೀನಿ ನಾನು ಒಂದು ವಿಡಿಯೋದಲ್ಲಿ. ಯಾಕಂದ್ರೆ ನಾನು ಅದನ್ನ ಏನೋ ತಗೋಬೇಕು ಅಂತ ಇಟ್ಟಿದ್ದೀನಿ, ಅದೇನ್ ತಗೋತೀನಿ ಅಂತ ನಿಮ್ಗೆ ಮುಂದೆ ತೋರಿಸ್ತೀನಿ. ಆಮೇಲೆ ನಾನು ಸ್ಟಿಚ್ ಮಾಡಿ ಸಂಪಾದನೆ ಮಾಡಿರೋ ದುಡ್ಡಲ್ಲಿ ನಾನು ಏನೇನು ತಗೊಂಡಿದ್ದೀನಿ ಅಂತ ನಿಮ್ಗೆ ಮುಂದೆ ನನ್ನ ವಿಡಿಯೋಗಳಲ್ಲಿ ಗೊತ್ತಾಗುತ್ತೆ. ನೀವು ವಿಡಿಯೋಗಳನ್ನ ಡೈಲಿ ನೋಡ್ತಾ ಇದ್ರೆ ಯಾವಾಗ್ಲಾದ್ರೂ ನಾನು ತೋರಿಸ್ತೀನಿ, ಯಾವಾಗ್ಲಾದ್ರೂ ನಾನು ಹೇಳ್ತೀನಿ ನಾನು ಏನೇನು ತಗೊಂಡಿದ್ದೀನಿ, ನಾನು ಇದ್ರಲ್ಲಿ ಮಾಡಿರೋ ಸಂಪಾದನೆನ ಯಾವ ತರ ಯೂಸ್ ಮಾಡ್ಕೋತೀನಿ ಅಂತಾನು ತೋರಿಸ್ತೀನಿ. ಮನೆಯಲ್ಲಿ ಫ್ರೀ ಆಗಿರೋ ಲೇಡೀಸ್ ಏನಾದ್ರೂ ಬಿಸ್ನೆಸ್ ಮಾಡಬೇಕು, ಬಂಡವಾಳ ಇಲ್ಲದೆ ಒಳ್ಳೆ ಲಾಭ ಬರೋ ಬಿಸ್ನೆಸ್ ಮಾಡ್ಬೇಕಂದ್ರೆ ಇದು ಬೆಸ್ಟ್. ಸ್ಟಿಚಿಂಗ್ ಒಂದೇ ಬೆಸ್ಟ್. ಯಾಕಂದ್ರೆ ನಾವು ಒಂದು ಸ್ಟಿಚಿಂಗ್ ಮಾಡ್ಬೇಕಾದ್ರೆ ಒಂದು ದಾರದ ರೇಟು ನಾನು ಹೇಳೋದು ಬೇಡ, ದಾರ ಎಷ್ಟು ಬೀಳುತ್ತೆ ಅಂತಾನು ನಿಮ್ಗೆ ಗೊತ್ತಿರುತ್ತೆ. ಆಮೇಲೆ ಒಂದು ಫಾಲು ಮತ್ತೆ ಒಂದು ಲೈನಿಂಗು, ಇದು 3 ಮಾತ್ರ ಇದಕ್ಕೆ ಬಂಡವಾಳ. ಈ ಮೂರಕ್ಕೆ ಬಂಡವಾಳ ಹಾಕಿದ್ರೆ ನಿಮ್ಗೆ ಎಷ್ಟು ಲಾಭ ಬರುತ್ತೆ. ನೀವು ಬ್ಲೌಸ್ ಸ್ಟಿಚ್ ಒಂದು ಬೋಟಿಕಲ್ ಕೊಟ್ರೆ ನಿಮ್ಗೆ ಅದರದ್ದು ಐಡಿಯಾ ಇರುತ್ತೆ, ನೀವೇ ಅಂದಾಜ್ ಮಾಡ್ಬೋದು. ಆಮೇಲೆ ಎಷ್ಟೇ ಎಜುಕೇಟೆಡ್ ಇರಲಿ, ಆಮೇಲೆ ಎಷ್ಟೇ ಎಜುಕೇಶನ್ ಆಗಿರಲಿ, ಸ್ಟಿಚಿಂಗ್ ಒಂದು ಕಲಿಯೋದು ಹೆಣ್ಮಕ್ಳಿಗೆ ಬೆಟ್ರು ಅಂತ ನಾನು ಅನ್ಕೊಡ್ತೀನಿ. ಯಾಕಂದ್ರೆ ಇದು ಯಾವಾಗ್ಲೂ ನಮ್ಮನ್ನ ಕೈ ಹಿಡಿಯುತ್ತೆ. ಈ ಕೆಲಸ ಏನಿದೆ, ನಾವು ಮನೆಯಲ್ಲೇ ಕೂತು ನೆರಳಲ್ಲಿ ನೆಮ್ಮದಿಯೇ ಕೆಲಸ ಮಾಡೋ ಬಿಸ್ನೆಸ್ ಅಂದ್ರೆ ಒಳ್ಳೆ ಬಿಸ್ನೆಸ್ ಇದು. ಆಮೇಲೆ ಎಲ್ಲ ಹೆಣ್ಮಕ್ಳಿಗೂ ನಾನು ಹೇಳ್ತೀನಿ, ಸ್ಟಿಚಿಂಗ್ನ ಕಲೀರಿ. ಬ್ಲೌಸ್ ಸ್ಟಿಚ್ ಮಾಡೋದು ಕಲಿಯೋದು ತುಂಬಾ ಕಷ್ಟ ಅನ್ಸಿದ್ರೂ ಒಂದು ಸಿಂಪಲ್ ಆಗಿ ಮಿಷಿನ್ ಇಟ್ಕೊಳ್ಳಿ. ಆ ಮಿಷಿನ್ ಇಟ್ಕೊಳ್ಳೋದ್ರಿಂದನೂ ಏನು ನಷ್ಟ ಇಲ್ಲ. ಯಾಕಂದ್ರೆ ನೀವು ತಗೊಂಡಿರೋ ಮಿಷಿನ್ಗೆ ನೀವು ಏನು ಬಂಡವಾಳ ಹಾಕಿರ್ತೀರಾ ಅದನ್ನ ಬರೀ ಬಟ್ಟೆಗಳ ಅಲ್ಟ್ರೇಷನ್ ಮಾಡಕ್ ಕಲ್ಕೊಂಡ್ರು, ಅಂದ್ರೆ ಯಾವ್ದೋ ಒಂದು ಸ್ಟಿಚ್ ಒಂದು ಹೊಲಿಗೆ ಹಾಕೊಡೋದಿರುತ್ತೆ, ಒಂದು ಹೊಸ ಡ್ರೆಸ್ ತಗೊಂಡಿರ್ತಾರೆ, ಅದಕ್ಕೆ ಸ್ಟಿಚ್ ಹಾಕ್ಬಿಟ್ರೆ 50 ರೂಪಾಯಿ ಸಿಗುತ್ತೆ ಬರೀ ಒಂದೊಂದು ಸ್ಟಿಚ್ಚು. ಆಮೇಲೆ ಸ್ಲೀವ್ ಎಲ್ಲ ಜಾಯಿಂಟ್ ಮಾಡಿದ್ರೆ ಅದಕ್ಕೆ ಮತ್ತೆ ಎಕ್ಸ್ಟ್ರಾ, ಅದೆಲ್ಲ ಸೇರಿದ್ರೂ ಒಂದು 100 ರೂಪಾಯಿ ಅಂತ ಇಟ್ಕೊಂಡ್ರು ನೀವು ಮಿಷಿನ್ಗೆ ಹಾಕಿರೋ ಬಂಡವಾಳ ನಿಮ್ಗೆ ಸ್ವಲ್ಪ ದಿನದಲ್ಲಿ ಅಂದ್ರೆ 1 ವರ್ಷ ಕಳೆಯೋಷ್ಟೊತ್ತಿಗೆ ಅದ್ರ ಬಂಡವಾಳನು ಆಚೆ ತೆಗ್ದಂಗಾಗುತ್ತೆ. ಅಂದ್ರೆ ನಿಮ್ಗೆ ಮಿಷಿನ್ಗೆ ಹಾಕಿರೋ ದುಡ್ಡು ನಿಮ್ಗೆ ವಾಪಸ್ ಬರುತ್ತೆ. ಆಮೇಲೆ ಈ ಕೆಲಸ ಯಾವ ತರ ಅಂದ್ರೆ, ನೀವು ಬೇಕಂದ್ರೆ ಮಾಡ್ಬೋದು, ಬೇಡ ಅಂದ್ರೂ ನೀವು ಮನೇಲೆ ಫ್ರೀ ಇರ್ಬೋದು. ನೀವು ಬೇರೆ ಎಲ್ಲಾದ್ರೂ ಕೆಲ್ಸಕ್ಕೆ ಹೋಗ್ತೀನಿ ಅಂದ್ರೆ ನೀವು ಇನ್ನೊಬ್ರು ಕೆಳಗಡೆ ಕೆಲಸ ಮಾಡಬೇಕು, ಆಮೇಲೆ ಅವ್ರು ರಜಾ ಕೊಟ್ಟಾಗ ತಗೋಬೇಕು, ಅವ್ರು ಹೇಳ್ದಂಗೆ ನೀವು ಕೇಳ್ತಾ ಇರಬೇಕು, ಆ ಥರ ಎಲ್ಲ ಇರುತ್ತೆ. ಆದರೆ ಇದು ಒಳ್ಳೆ ಬಿಸ್ನೆಸ್ಸು, ಒಳ್ಳೆ ಲಾಭ ಇದರಲ್ಲಿ. ನನ್ನ ಫ್ರೆಂಡ್ ಒಬ್ಳು ಜಾಬ್ನ ರಿಸೈನ್ ಮಾಡಿದ್ಲು. ಮಾಡಿದ ತಕ್ಷಣನೇ ಅವಳಿಗೆ ನಾನು ಒಂದು ಕುಚ್ಚು ಕಲಿಸಿದ್ದೀನಿ, ಬರೀ ಒಂದು ಬೇಬಿ ಕುಚ್ಚು ಕಲಿಸಿದ್ದೀನಿ. ಆ ಕುಚ್ಚು ಕಲ್ತ ತಕ್ಷಣನೇ ಅವಳಿಗೆ ಇನ್ಕಮ್ ಸ್ಟಾರ್ಟ್ ಆಗಿದೆ. ಮನೇಲೆ ಕೂತ್ಕೊಂಡು ಅವಳು ಎಷ್ಟು ಸಂಪಾದನೆ ಮಾಡ್ತಾಳೆ, ಆಮೇಲೆ ಅವಳು ಯಾವ ಮಿಷಿನ್ ತಗೊಂಡಿದ್ದಾಳೆ ಅಂತ ನಾನು ನೆಕ್ಸ್ಟ್ ಬರೋ ವಿಡಿಯೋದಲ್ಲಿ ತೋರಿಸ್ತೀನಿ. ನಾನು ಈ ವಾರದಲ್ಲಿ ಈ ಕುಚ್ಚು, ಈ ಬ್ಲೌಸ್ ಎಲ್ಲ ಹೊಲ್ದಿರೋದು, ಸ್ಟಿಚ್ ಮಾಡಿರೋದು, ಇದು ಲಾಸ್ಟ್ ಅಲ್ಲಿ ಈ ಕುಚ್ಚು ಫಿನಿಶಿಂಗ್ ಆದ್ಮೇಲೆ ಯಾವ ತರ ಕಾಣಿಸುತ್ತೆ ಅಂತ ನಾನೆಲ್ಲ ತೋರಿಸ್ತೀನಿ. ಈಗ ಒಂದು ವಾರದಲ್ಲಿ ನಾನು ಏನೇನು ಸ್ಟಿಚ್ ಮಾಡಿದ್ದೀನಿ ಅದು ಲಾಸ್ಟ್ ಅಲ್ಲಿ ತೋರಿಸ್ತೀನಿ ನೋಡಿ. ಈಗ ವಾರದಲ್ಲಿ ನಾನು ಮನೇಲಿ ಫ್ರೀ ಇದ್ದಾಗ ಏನ್ ಮಾಡ್ತೀನಿ ಅಂತ, ಇದು ನೋಡಿ ನಾನೇ ಹೊಲ್ದಿರೋದು. ಅವರು ಜಸ್ಟ್ ಬರೀ ಇದು ಲೀಫ್ ಬ್ಯಾಕ್ ಇರಲಿ ಅಂತ, ಲೀಫ್ ಡಿಸೈನು ಬ್ಯಾಕ್ ನೆಕ್ಕಿ ಕೊಡಿ ಅಂತ ಹೇಳಿದ್ರು. ನನಗೆ ಸ್ವಲ್ಪ ಅರ್ಜೆಂಟಲ್ಲಿ ಇದ್ದೀನಿ, ನಂಗೆ ಡಿಸೈನ್ ಎಲ್ಲ ಮಾಡೋಕ್ಕಾಗಲ್ಲ ಇಲ್ಲ ಅಂದಿದ್ದಕ್ಕೆ ಸಿಂಪಲ್ ನೆಕ್ ಮಾತ್ರನ ಒಂದು ಏನಾದರೂ ಮಾಡಿಕೊಡಿ ಅಂದರು. ಅದಕ್ಕೆ ಇದನ್ನು ಈ ಥರ ಹೊಲ್ದಿದ್ದೀನಿ. ಆಮೇಲೆ ಇದು ಸಿಂಪಲ್, ಇದೇನಿಲ್ಲ, ಇದು ಸಿಂಪಲ್ ಪ್ರಿನ್ಸ್ ಕಟ್ಟು. ಆಮೇಲೆ ಇದು ನಾನೇ ಸ್ಟಿಚ್ ಮಾಡಿ ಕೊಟ್ಟಿರೋದವ್ರಿಗೆ, ಇದನ್ನ ಅಳತೆಗೆ ಅಂತ ಕೊಟ್ಟಿದ್ರು. ಇದು ಇದರದ್ದು, ಆಮೇಲೆ ತೋರಿಸ್ತೀನಿ. ಇದ್ರದ್ದೊಂದು ಟಿಪ್ಸ್ ಹೇಳ್ತೀನಿ ನಿಮಗೆ. ಇದ್ರದ್ದು ಇದೆಲ್ಲ ಸೆಲ್ಫೇನೆ ಇದೆ, ಚೆನ್ನಾಗಿದೆ, ಇದು ಮತ್ತೆ ಚೆನ್ನಾಗಿದೆ. ಆಮೇಲೆ ಇದಕ್ಕೆ ಫಾಲ್ ಹಾಕಿದೆ, ಕೆಳಗಡೆ ಫಾಲು, ಆಮೇಲೆ ಸೈಡ್ಗೆ ಸೀರೆನ ಸೈಡ್ಗೆ ಪಿಕೋ ಹಾಕಿದ್ದೀನಿ.
ಈ ಸೀರೆ ಕಾಂಬಿನೇಷನ್ ಚೆನ್ನಾಗಿದೆ. ಆದ್ರೆ ಇದರ ಸೀರೆದು ಒಂದು ಫಾಲ್ಟ್ ಹೇಳ್ತೀನಿ ನೋಡಿ. ಯಾರಾದ್ರೂ ಸೀರೆ ತಗೋತಿರಲ್ಲ, ಸ್ವಲ್ಪ ನೋಡ್ಕೊಂಡ್ಬಿಟ್ಟು ತಗೋಬೇಕು. ಯಾಕಂದ್ರೆ ಫ್ಯಾನ್ಸಿ ಸೀರೆ ಏನಾಗಿರುತ್ತೆ ನೋಡಿ, ಈ ತರ ಲೇಸ್ ಬರುತ್ತಲ್ಲ ನೋಡಿ, ಇದಕ್ಕೆ ಎಷ್ಟು ಡಿಫ್ರೆನ್ಸ್ ಇದೆ ಕೆಳಗಡೆಗೆ. ಇದಕ್ಕೆ ಎಷ್ಟು ಡಿಫ್ರೆನ್ಸ್ ಇದೆ. ಯಾಕಂದ್ರೆ ಈ ತರ ವರ್ಕ್ ಬಂದಾಗ ಇಲ್ಲಿ ಸೀರೆ ಕಡಿಮೆ ಇರುತ್ತೆ, ಅವಾಗ ಫಾಲ್ ಹಾಕಕ್ಕೆಲ್ಲ ತುಂಬಾ ಕಷ್ಟ ಆಗುತ್ತೆ ನೋಡಿ. ಈ ತರ ಇರುತ್ತೆ, ಅದನ್ನ ಯಾರು ನೋಡಲ್ಲ. ಅದು ಉಟ್ಕೊಂಡಾಗ್ಲೇ ಒಂಥರ ಕಾಣಿಸುತ್ತೆ. ಅವಾಗ ನೀವ್ ಯಾರಾದ್ರೂ ಸೀರೆ ತಗೋಬೇಕಾದ್ರೆ ಸ್ವಲ್ಪ ನೋಡ್ಕೊಂಡ್ಬಿಟ್ಟು ತಗೊಳ್ರಿ. ಯಾಕಂದ್ರೆ ಫ್ಯಾನ್ಸಿ ಸೀರೆ ಎಲ್ಲ ಸ್ವಲ್ಪ ಹಂಗ್ ಬರುತ್ತೆ. ಆಮೇಲೆ ಫಾಲ್ ಹಾಕಕ್ಕೂ ತುಂಬಾ ಕಷ್ಟ ಆಯ್ತು. ಅದನ್ನ ನಾನು ಫಾಲ್ ಯಾವ ತರ ಹಾಕಿದ್ದೀನಿ ತೋರಿಸ್ತೀನಿ ನೋಡಿ. ಇದು ಫಾಲು. ಅದು ನೀಟಾಗಿ ಬರ್ಬೇಕಂದ್ರೆ ಏನಾದ್ರೂ ತಲೆ ಓಡಿಸ್ಬೇಕು. ಈ ತರ ತಲೆ ಓಡಿಸಿ ನಾನು ಈ ತರ ಹಾಕಿದ್ದೇನೆ. ಈ ಟಿಪ್ಸ್ ನಿಮ್ಗೆ ಹೇಗೆ ಅನಿಸ್ತು ಅಂತ ಕಮೆಂಟ್ ಅಲ್ಲಿ ತಿಳಿಸಿ. ಇದನ್ನ ಯಾವ ತರ ಹಾಕೋದು ಅಂತ ನೆಕ್ಸ್ಟ್ ಯಾವ್ದಾದ್ರು ಸೀರೆ ಈ ತರ ಬಂದಾಗ ನಾನು ತೋರಿಸ್ತೇನೆ. ಇದ್ರದ್ದು ವಿಡಿಯೋ ಮಾಡ್ಲಿಲ್ಲ ನಾನು ಆಕ್ಚುಲಿ. ಈ ತರ ಬಂದಾಗ, ಈ ತರ ಇನ್ನೊಂದು ಸೀರೆ ಬಂತಂದ್ರೆ ನಾನು ಅವಾಗ ತೋರಿಸ್ತೀನಿ ಯಾವ ತರ ಈ ಫಾಲ್ನ ಹಾಕ್ಬೇಕು ಅಂತ. ಆಮೇಲೆ ಇದು ಸ್ಯಾರಿ, ಇದೊಂದು ಕ್ರೇಪ್ ಮೈಸೂರು ಸಿಲ್ಕ್ ಸ್ಯಾರಿ. ಪೂರ್ತಿ ಆದ್ಮೇಲೆ ತೋರಿಸ್ತೀನಿ ಅನ್ಕೊಂಡೆ, ತೋರ್ಸೋಣ ಅಂತ ತೋರಿಸ್ತಾ ಇದ್ದೇನೆ ನೋಡಿ. ಕುಚ್ಚು ನಾನು ಮನೆಯಲ್ಲಿ ಫ್ರೀ ಇದ್ದಾಗ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಮಾಡ್ತೀನಿ. ತೀರಾ ಜಾಸ್ತಿನೂ ಹಿಡ್ಕೊಳ್ಳಲ್ಲ. ನನ್ಗಿಲ್ಲೇ ಸುತ್ತಮುತ್ತಲು ಗೊತ್ತಿರೋರು, ಪರಿಚಯ ಇರೋರು, ನನ್ನ ಫ್ರೆಂಡ್ಸು, ಅವ್ರದೆಲ್ಲ ನಾನು ಮಾಡ್ಕೊಡ್ತೀನಿ. ಫ್ರೀ ಅಲ್ಲ, ಪೇ ಮಾಡ್ತೀನಿ ಇದಕ್ಕೆಲ್ಲ ನೋಡಿ 550-600 ಆಗುತ್ತೆ. ಈ ತರ ಎಲ್ಲ ಕುಚ್ಚು ಹಾಕೊಟ್ರೆ. ಕುಚ್ಚು ಮತ್ತೆ ಫಾಲು ಎರಡು ಸೇರಿ 550 ಹಾಕ್ತೀನಿ. 550-600 ಆಗುತ್ತೆ ಇದೊಂದು ಸರಿ. ಆಮೇಲೆ ಇದೊಂದು ತೋರಿಸ್ತೇನೆ ನೋಡಿ. ಅವರು ಇದ್ರಲ್ಲೇನೆ ಬ್ಲೌಸ್ ತೆಗೆದ್ಬಿಟ್ಟು, ಯಾಕಂದ್ರೆ ಫಸ್ಟ್ ಇದನ್ನ ಫಾಲ್ ಎಲ್ಲ ಎಲ್ಲೋ ಬೇರೆ ಕಡೆ ಹಾಕ್ಸಿದ್ರಂತೆ, ಅದು ಚೆನ್ನಾಗೂ ಹಾಕಿರ್ಲಿಲ್ಲ. ನಾನು ಅದನ್ನೆಲ್ಲ ಫುಲ್ ಬಿಚ್ಚಿ ಮತ್ತೆ ಅದರಲ್ಲಿ ಬ್ಲೌಸ್ ಪೀಸ್ ತೆಗೆದು, ಅವರು ತುಂಬಾ ದಪ್ಪ ಆಗಿದೆ ಸ್ಯಾರಿ ಅಂತ ಬ್ಲೌಸ್ ಪೀಸ್ ತೆಗೀರಿ ಅಂದ್ರು. ತೆಗೆದ್ಬಿಟ್ಟು ಅವ್ರ ಬ್ಲೌಸ್ ಸ್ಟಿಚ್ ನ ಮಾಡಿರೋದು. ಅಜ್ಜಿ ಇದ್ದಾರೆ ಅವರು. ಇದಕ್ಕೆ ಫಾಲ್ ನಾನು ಮತ್ತೆ ಹಾಕಿರೋದು, ಫಾಲು ಬ್ಲೌಸ್. ಇದೊಂದು ರೆಡಿ ಆಯ್ತು. ನಾನಂದ್ರೆ ಈ ವಾರದಲ್ಲಿ ಏನ್ ಮಾಡಿದೆ ಅಂತ ತೋರಿಸ್ತಾ ಇದ್ದೀನಿ. ಮನೆ ಕೆಲಸ ಮಾಡ್ಕೊಂಡು ಈ ತರ ಎಲ್ಲ ನಾನು ಮಾಡ್ತಾ ಇರ್ತೀನಿ ನೋಡಿ. ಈ ಬ್ಲೌಸ್ ನಾನೇ ಅವ್ರಿಗೆ ಸ್ಟಿಚ್ ಮಾಡಿಕೊಟ್ಟಿದ್ದು, ಇದು ಅಳತೆ ಕೊಟ್ಟಿದ್ದು. ಇದು ನೋಡಿ, ಇದು ತುಂಬಾ ಚೆನ್ನಾಗಿದೆ. ಕಾಟನ್ ಸ್ಯಾರಿ ಇದು. ಸ್ಲೀವ್ ನ ಯಾವ ತರ ಡಿಸೈನ್ ಮಾಡಿದ್ದೀನಿ ಅಂತ ನೋಡಿ. ಚೆನ್ನಾಗಿದೆ ಅಲ್ಲ. ಅವರು ಬೇರೆ ತರ ಹೇಳಿದ್ರು, ಬೇಡ ಈ ತರ ಮಾಡೋಣ, ಈ ಸೀರೆಗೆ ಚೆನ್ನಾಗಿರುತ್ತೆ ಅಂತ ಫುಲ್ ಬೀಡ್ಸ್ ಹಾಕಿದ್ದೀನಿ. ಆಮೇಲೆ ಇದರಲ್ಲಿ ಈ ಸ್ಯಾರಿನಲ್ಲಿ ಬ್ಲೌಸ್ ಇರ್ಲಿಲ್ಲ, ಇದಕ್ಕೆ ಬ್ಲೌಸ್ ಪೀಸ್ ಬಂದಿಲ್ಲ. ಇದು ವಿದೌಟ್ ಬ್ಲೌಸ್ ಪೀಸ್ ಸ್ಯಾರಿ. ಅದಕ್ಕೆ ನೀವೇ ಯಾವ್ದಾದ್ರು ಅದಕ್ಕೆ ಕಾಂಬಿನೇಷನ್ ತಗೊಂಬಂದು ಸ್ಟಿಚ್ ಮಾಡ್ಕೊಡಿ ಅಂದ್ರು. ಅದಕ್ಕೆ ನಾನು ಈ ಬ್ಲೌಸ್ ನ ತಗೊಂಬಂದೆ. ಇದು ಪೀನಿ ಅಂತಾರೆ ಈ ಕಡೆ ಎಲ್ಲ, ಆ ಬ್ಲೌಸ್ ಪೀಸ್ ಇದು. ಅದಕ್ಕೆ ಈ ಬಾರ್ಡರ್ನೇ ಹಾಕಿದ್ದೀನಿ, ತೋರಿಸ್ತೀನಿ ನೋಡಿ. ಆ ಬಾರ್ಡರ್ನ ತೆಗೆದ್ಬಿಟ್ಟು ಸೀರೆ ಕಡಿಮೆ ಆಗ್ಬಾರ್ದಲ್ಲ ನೋಡಿ, ಅದಕ್ಕೆ ಮತ್ತೆ ಈ ತರ ಬಟ್ಟೆ ಕೊಟ್ಟಿದ್ದೀನಿ. ಒಂದು ಫಾಲ್ ತಗೊಂಡ್ಬಂದು ಈ ತರ ಬಟ್ಟೆನ ಮೇಲ್ಗಡೆ ನಾವು ಸಿಗಿಸ್ತೀವಲ್ಲ ಸ್ಯಾರಿನ, ಅದ್ರಲ್ಲಿ ಅಲ್ಲಿ ಬಟ್ಟೆ ತಕೊಂಡು ಅಲ್ಲಿದ್ನ ಬಾರ್ಡರ್ ತಗೊಂಡು ಆ ಬಾರ್ಡರ್ಗೆ ಇದನ್ನ ಅಟ್ಯಾಚ್ ಮಾಡಿದ್ದೀನಿ. ಸ್ಯಾರಿ ಚೆನ್ನಾಗಿದೆ, ಕಾಟನ್, ಪ್ಯೂರ್ ಕಾಟನ್, ತುಂಬಾ ಚೆನ್ನಾಗಿದೆ, ಸಾಫ್ಟ್ ಆಗಿರುತ್ತೆ. ಬ್ಲೌಸ್ ಇಷ್ಟ ಆಯ್ತು. ನಾನು ಎಲ್ರಿಗೂ ಹೊಲ್ಕೊಡ್ತೀನಿ ಡಿಸೈನ್ ಎಲ್ಲ, ಆದ್ರೆ ನಾನು ಹೊಲ್ಕೊಳ್ಳಲ್ಲ. ಬರೀ ನಂದು ಒಂದು ರೌಂಡ್ ನೆಕ್ ಅಷ್ಟೇ. ಇದನ್ನ ಒಂದ್ ಯಾವ್ದಾದ್ರು ಸಿಲ್ಕ್ ಸ್ಯಾರಿಗೆ ಹಾಕೊಳ್ಳೋಣ ಈ ತರ ಡಿಸೈನ್ ಅಂತ ಅನ್ಕೊಂಡಿದ್ದೀನಿ. ನೋಡ್ತೇನೆ, ನಾನ್ ಸ್ಟಿಚ್ ಮಾಡ್ಕೊಂಡಾಗ ತೋರಿಸ್ತೇನೆ. ಇದು ಚೆನ್ನಾಗ್ ಅನಿಸ್ತು ನನಗೆ. ಇದಿಷ್ಟು ಈ ವಾರದಲ್ಲಿ ನಾನು ಮಾಡಿರೋ ಕೆಲಸ. ಮನೆ ಕೆಲಸ ಮಾಡ್ಕೊಂಡು ಇದನ್ನೆಲ್ಲ ನಾನು ಮಾಡ್ತಾ ಇರ್ತೀನಿ. ಫ್ರೀ ಇದ್ದಾಗ ಟೈಮ್ನ ವೇಸ್ಟ್ ಮಾಡಲ್ಲ. ನಂದಿದ್ರೆ ನಾನು ಸ್ಟಿಚ್ ಮಾಡ್ಕೋತೇನೆ, ಇಲ್ಲಾಂದ್ರೆ ಬೇರೆಯವ್ರದ್ದು ಯಾರಾದ್ರು ತಂದು ಕೊಟ್ರೆ ಅವ್ರದ್ದೆಲ್ಲ ಈ ತರ ಸ್ಟಿಚ್ ಮಾಡ್ತಾ ಇರ್ತೀನಿ.
ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು. ಸಿ ಯು ಅಗೇನ್. ಬಾಯ್.